ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಾರದೀಪ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮಗೊಂದು SSP ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಅಪ್ಡೇಟನ್ನು ತಿಳಿಸಿಕ್ಕೆ ಹೋಗ್ತಿದ್ದೀನಿ. ಮತ್ತು ತುಂಬ ಜನರಿಗೆ ಕ್ವಶನ್ಸ್ ಇರುತ್ತೆ, ಎಲಿಜಿಬಿಲಿಟಿ ಹೇಗಿರುತ್ತೆ, ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂತ, ಮತ್ತು ಎಷ್ಟು ದುಡ್ಡು ಬರ್ಬೋದು ಅಂತ ಡೌಟ್ ಇರುತ್ತೆ, ಯಾವುದ್ಯಾವ್ದೆಲ್ಲ ಸ್ಕಾಲರ್ಶಿಪ್ ಕೊಡ್ತಾರೆ ಅಂತ ಡೌಟ್ ಇರುತ್ತೆ. ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಅದನ್ನು ತಿಳಿಸ್ತೀನಿ. ಸೊ ಸ್ಕಿಪ್ ಮಾಡಿದೆ ಎಂಡ್ ಮಟ್ಟ ನೋಡಿ. ಯಾರು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಸೊ ಸ್ಟಾರ್ಟ್ ಮಾಡೋಣ. ಇದು ಮೊದಲು ನೀವು ನೋಡ್ತಿರ್ಬೋದು, ಇದೇನು ಲೆಫ್ಟಲ್ಲಿ ಇದೆಯಲ್ಲ, ಹೊಸ ಖಾತೆಯನ್ನು ಸೃಜಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ. SSP ಸ್ಕಾಲರ್ಶಿಪ್ಪಲ್ಲಿ ಎರಡು ಥರ ಇರುತ್ತೆ, ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಮತ್ತು ಪ್ರೀ ಮ್ಯಾಟ್ರಿಕ್ ಅಂತ. ಪ್ರೀ ಮ್ಯಾಟ್ರಿಕ್ ಅಂದರೆ 10th ಬಿಲೋವರು ಕೂಡ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ಬೋದು. ಪೋಸ್ಟ್ ಮ್ಯಾಟ್ರಿಕ್ ಅಂದರೆ 11th ಮತ್ತು 12th ಮತ್ತು ಪ್ರೊಫೆಷ್ನಲ್ ಕೋರ್ಸಸ್ ಯಾವುದ್ಯಾವುದು ನೀವು ಕಲಿತಿರ್ತೀರಲ್ಲ, MBBS ಆಗಿರ್ಬೋದು, BMS ಆಗಿರ್ಬೋದು, BDS ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ಕೋರ್ಸಸ್ ಕೂಡ B Pharm D Pharm ಯಾವುದಾದ್ರೂ ಕೋರ್ಸಸ್ಗೆ ನೀವು ಕಲಿತಾ ಇದ್ದಲ್ಲಿ ನೀವು ಇದಕ್ಕೆ ಎಲಿಜಿಬಲ್ ಆಗಿರ್ತೀರ. ಇವರೆಲ್ಲ ಹಾಕಬೇಕು. ಬಟ್ ಫಸ್ಟ್ ಟೈಮು ನೀವು ಅಪ್ಲೈ ಮಾಡಬೇಕಂದ್ರೆ ಫಸ್ಟು ರಿಜಿಸ್ಟರ್ ಆಗಬೇಕು. ಅದನ್ನೇ ಇಲ್ಲಿ ಹೇಳ್ತಿರೋದು. ಹೊಸ ಖಾತೆಯನ್ನು ಸೃಜಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂದರೆ ಈ ಲಿಂಕನ್ನು ಕ್ಲಿಕ್ ಮಾಡಿ ನೀವು ಫಸ್ಟು ನಿಮ್ಮ ಅಕೌಂಟನ್ನು ಕ್ರಿಯೇಟ್ ಮಾಡಬೇಕು. ಇಲ್ಲಿವರೆಗೂ SSP ತಂತ್ರಾಂಶದಲ್ಲಿ ಖಾತೆ ಸೃಜಿಸದವರು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸುವ ಮೊದಲು ಖಾತೆ ಸೃಜಿಸಬೇಕು. ಸೊ ಒಮ್ಮೆ ನೀವು ರಿಜಿಸ್ಟ್ರೇಷನ್ ಮಾಡಿದ ಮೇಲೆ ನೆಕ್ಸ್ಟು ಫಾರ್ ಎಕ್ಸಾಂಪಲ್ 5 years MBBS ಕೋರ್ಸಲ್ಲಿ ನೀವು ಫಸ್ಟ್ ಒಮ್ಮೆ ರಿಜಿಸ್ಟ್ರೇಷನ್ ಮಾಡಿದರೆ ಸೆಕೆಂಡ್ ಇಯರು, ಥರ್ಡ್ ಇಯರು, ಫೋರ್ತ್ ಇಯರು ನೀವೇನು ಮಾಡ್ಬೋದು, ಮತ್ತು ಇಂಟರ್ನ್ಶಿಪ್ಪು ಮತ್ತು ಓನ್ಲಿ ರಿನ್ಯೂವೇಷನ್ ಮಾಡ್ತಾ ಹೋಗಬೇಕು. ಸೊ ಅವಾಗ ರಿನ್ಯೂ ಮಾಡಬೇಕಂದ್ರೆ ಸೆಕೆಂಡ್ ಈ ಲಿಂಕಲ್ಲಿ 2025-26 ಅಂದರೆ ಈ ಸಾಲಲ್ಲಿ, ಈ ವರ್ಷದ ಇದರಲ್ಲಿ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ. 11ನೇ ತರಗತಿ ಅಥವಾ PUC ಮತ್ತು ನಂತರದ ಕೋರ್ಸ್ಗಳಿಗೆ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಅಂತಿದೆ. ಇಲ್ಲಿ ನೀವು ಅಂದರೆ ಇನ್ನೊಂದು ಕೊಟ್ಟಿದ್ದಾರೆ ನೋಡಿ, ಈಗಾಗಲೇ SSPಯಲ್ಲಿ ಖಾತೆಯಲ್ಲಿ ಖಾತೆ ಸೃಜಿಸಿರುವ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಅನ್ವಯ. ಅಂದರೆ ಫಸ್ಟು ಅಕೌಂಟ್ ಕ್ರಿಯೇಟ್ ಮಾಡಿದಲ್ಲಿ ಮಾತ್ರ ನೀವು ರಿನ್ಯೂ ಮಾಡೋಕ್ಕೆ ಸಾಧ್ಯ. ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, 2025 ಪ್ರೀ ಮ್ಯಾಟ್ರಿಕ್ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಸಲ್ಲಿಸಲಿಕ್ಕೆ. ನೆಕ್ಸ್ಟ್ ಏನಂದರೆ ಇಂಪಾರ್ಟೆಂಟ್ ಪಾಯಿಂಟು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯ ಯೋಜನೆಗಳಿಗೆ ಅರ್ಜಿ ಸಲ್ಲಿಸಲು. ಅಂದರೆ ಯಾವುದ್ಯಾವುದು ಎಲಿಜಿಬಿಲಿಟಿ ಇರುತ್ತೆ ಮೊದಲೇ ಹೇಳ್ಬಿಡ್ತೀನಿ. 1G ಕ್ಯಾಟಗರಿ 1, 2A, 2B, 3A, 3B ಮತ್ತು SC ST ಕೂಡ ಇದಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಇವರು ಈ ವರ್ಷ ಒಂದು ಹೊಸ ಅಪ್ಡೇಟ್ ಏನಂದರೆ NSP OTR ಅಂದರೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಕೋಡ್ ಅಂತ ಬರುತ್ತೆ. ಅದನ್ನು NSP ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ಗೆ ರಿಜಿಸ್ಟರ್ ಆದಮೇಲೆ ಅದೊಂದು ನಂಬರ್ ಬಂದಮೇಲೆ ಅದು ಫೈನಲ್ ಇದೇನು SSP ಇದೆಯಲ್ಲ, ಇದರಲ್ಲಿ 5 ಸ್ಟೇಜ್ ಇರುತ್ತೆ. ಭಾಗ 1, 2, 3, 4, 5 ಅಂತ. ಆ 5ನೇದರಲ್ಲಿ ಈ ಕೋಡಲ್ಲಿ ಕೇಳ್ತಾರೆ. ಈ ಕೋಡನ್ನು ಎಂಟರ್ ಮಾಡಿದ ಮೇಲೆ ಮಾತ್ರ ಒಮ್ಮೆ ಪ್ರಿವ್ಯೂ ತೋರಿಸಿದ ಮೇಲೆ ನಿಮ್ಮದು ಅಪ್ಲಿಕೇಶನ್ ಫೈನಲ್ ಆದಂಗೆ. ಸೊ ಫಸ್ಟ್ ನೀವು ಏನು ಮಾಡಬೇಕಂದ್ರೆ NSP ಸ್ಕಾಲರ್ಶಿಪ್ಪಿಗೆ ಅಪ್ಲೈ ಮಾಡಬೇಕು. OTR ಇಂದು ಒಂದು ನಂಬರ್ ಬರುತ್ತೆ, ಅದನ್ನು ಇಟ್ಕೋಬೇಕು. ಆಮೇಲೆ SSP ಸ್ಕಾಲರ್ಶಿಪ್ ಇಲ್ಲಿ ಹೇಳಿದಂತೆ ಮೊದಲು ರಿಜಿಸ್ಟ್ರೇಷನ್ ಆಗಬೇಕು. ಆ ರಿಜಿಸ್ಟ್ರೇಷನ್ ಆಗುವ ಟೈಮಲ್ಲಿ ನಿಮಗೆ ಕೇಳ್ತಾರೆ, ಆವಾಗ ಈ ನಂಬರ್ನ ಹಾಕಬೇಕು. ಅವಾಗ ಸೊ ಅರ್ಥ ಆಯಿತು ಅಂತ ತಿಳ್ಕೊಂಡಿರ್ತೀನಿ. ನೆಕ್ಸ್ಟ್ ಅಂದರೆ ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಸಬ್ಮಿಷನ್ ಚೇಂಜ್ ಆಗಿದೆ. ಈ ನಿನ್ನೆ ಮಟ್ಟ ನೋಡಿದರೆ ನೀವು ಯಾರಾದರೂ ಓಪನ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಇವತ್ತಿನ ಡೇಟ್ ತೋರಿಸಾಯಿತು ಅಂದರೆ 30 ಸೆಪ್ಟೆಂಬರ್ 2025 ಅಂತ ತೋರಿಸಾಯಿತು. ಸೊ ಈಗ ನೋಡಿದ್ರೆ ನೀವು ನೋಡ್ಬೋದು, ಹಿಂದುಳಿದ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31 ಅಕ್ಟೋಬರ್ 2025, ಒಂದು ತಿಂಗಳ ಟೈಮ್ ಕೊಟ್ಟಿದ್ದಾರೆ. ಈಗ ರೀಸೆಂಟಾಗಿ ಕಾಲೇಜ್ ಅಡ್ಮಿಷನ್ ಸ್ಟಾರ್ಟ್ ಆಯ್ತಲ್ಲ, ಸೊ ಸ್ವಲ್ಪ ಪೋಸ್ಟ್ಪೋನ್ ಮಾಡಿದ್ದಾರೆ. ಆರ್ಯ ವೈಶ್ಯ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30 ನವಂಬರ್ 2025 ಕೊಟ್ಟಿದ್ದಾರೆ ಟೈಮು. ತಾಂತ್ರಿಕ ಶಿಕ್ಷಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30 ನವಂಬರ್ 2025 ಟೈಮ್ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30 ನವಂಬರ್ 2025 ತನಕ ಟೈಮ್ ಇದೆ. ಅಲ್ಪಸಂಖ್ಯಾತರ ಮೈನಾರಿಟಿ ಡಿಪಾರ್ಟ್ಮೆಂಟ್ ಯಾರು ಇದೆಯಲ್ಲ, ಕ್ರಿಶ್ಚಿಯನ್ಸ್, ಮುಸ್ಲಿಮ್ಸ್ ಇವೆಲ್ಲ ಹಾಕ್ಬೋದು. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಸೇಮ್ 30/11/2025 ತನಕ ಇದೆ. ವಿಕಲಚೇತನರ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31 ಡಿಸೆಂಬರ್ 2025 ಮಟ್ಟ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ನೋಡ್ಬೋದು, SC STಗೆ ಲಿಂಕಿನೂ ಬಂದಿಲ್ಲ, ಅವರು ಸಪ್ರೇಟಾಗಿ ಬರುತ್ತೆ. ಫಸ್ಟ್ ಇಷ್ಟೆಲ್ಲ ಆದಮೇಲೆ ಸಪ್ರೇಟಾಗಿ SC STಗೆ ಲಿಂಕ್ ಕೊಡ್ತಾರೆ. ಯಾವಾಗ ಬರ್ಬೋದು ಅಂದರೆ ಈಗ ಹಾಕಿದ ಮೇಲೆ ವೇರಿಯೇಷನ್ ಆಗುತ್ತೆ, ಎಲ್ಲರಿಗೂ ಅಟ್ ಎ ಟೈಮ್ ಬರಲ್ಲ. ಅವರು ರೀಜನ್ ವೈಸ್ ಕೊಡ್ತಾ ಬಂದಾಗ ಸ್ವಲ್ಪ ಒಂದು ಅಟ್ಲೀಸ್ಟ್ 2-3 ಮಂತ್ಸ್ ಅಥವಾ 3 to 4 ಮಂತ್ಸ್ ಡಿಲೇ ಆಗುತ್ತೆ. ಒಟ್ಟು 1 ವರ್ಷ ಆ್ಯನ್ಯುವಲ್ ಎಕ್ಸಾಮ್ ಆಗೋಷ್ಟ್ರೊಳಗೆ ಅದರ ಅಮೌಂಟ್ ಬಂದು ನಿಮಗೆ ನಿಮ್ಮ ಅಕೌಂಟಿಗೆ ಬರುತ್ತೆ. ಸೊ ಯಾವುದೇ ಡಾಕ್ಯುಮೆಂಟ್ಸ್ ಯಾವುದಾದ್ರು ಇಂಪಾರ್ಟೆಂಟು ಅನ್ನೋದಾದರೆ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನಕ್ಕೆ ಅಂದರೆ ಪೋಸ್ಟ್ ಮ್ಯಾಟ್ರಿಕ್ಕಿಗೆ
ಖಾತೆ ಸೃಜಿಸಿ ಅರ್ಜಿ ಸಲ್ಲಿಸಲು ಅಗತ್ಯವಿರುವ ಮಾಹಿತಿ ಅಥವಾ ದಾಖಲೆಗಳು ಯಾವುವು ಅಂದರೆ ವಿದ್ಯಾರ್ಥಿಗಳ ಆಧಾರ್ ಸಂಖ್ಯೆ ಮತ್ತು ಆಧಾರ್ನಲ್ಲಿರುವ ಹಾಗೆ ಹೆಸರು ಸೇಮ್ ಇರಬೇಕು, ಚೇಂಜ್ ಆಗಬಾರ್ದಿಲ್ಲ. ಚೇಂಜ್ ಆದರೆ ಮತ್ತೆ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ವಿದ್ಯಾರ್ಥಿಯ ಮೊಬೈಲ್ ಸಂಖ್ಯೆ, ವಿದ್ಯಾರ್ಥಿಗಳ ಇಮೇಲ್ ಐ ಡಿ, ವಿದ್ಯಾರ್ಥಿಗಳ SLC ನೋಂದಣಿ ಸಂಖ್ಯೆ, ವಿದ್ಯಾರ್ಥಿಯ ಹೆಸರಿನಲ್ಲಿ ಇರುವ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ RD ಸಂಖ್ಯೆ, RD ನಂಬರ್ ಇರುತ್ತಲ್ಲ ಅದನ್ನು ಎಂಟರ್ ಮಾಡಬೇಕು. ವಿದ್ಯಾರ್ಥಿಯು ವಿಕಲಚೇತನ PH ಕ್ಯಾಟಗರಿ ಸಂಬಂಧಪಟ್ಟವರಾದರೆ UDID ಗುರುತಿನ ಸಂಖ್ಯೆ ಇರುತ್ತಲ್ಲ ಅದನ್ನು ಅಪ್ಲೈ ಮಾಡಬೇಕು, ಹಾಕಬೇಕಲ್ಲಿ. ನೆಕ್ಸ್ಟ್ ವಿದ್ಯಾರ್ಥಿಯು ವಾಸವಾಗಿರುವ ಜಿಲ್ಲೆ, ತಾಲೂಕು, ವಿಧಾನಸಭಾ ಕ್ಷೇತ್ರದ ಹೆಸರು ಮತ್ತು ಮನೆಯ ವಿಳಾಸ ಇರಬೇಕು. ವಿದ್ಯಾರ್ಥಿಯು ಕಾಲೇಜ್ ದಾಖಲಾತಿ ಅಥವಾ ನೋಂದಣಿ ಸಂಖ್ಯೆನ ಐಡೆಂಟಿಫಿಕೇಷನ್ ನಂಬರ್ ಐ ಡಿ ಕೊಟ್ಟಿರ್ತಾರ ಅದರ ನಂಬರ್ ಬೇಕು. ನೆಕ್ಸ್ಟ್ ಸಂಬಂಧಪಟ್ಟ ದಾಖಲೆಗಳ ಈ ದೃಢೀಕರಣ ಸಂಖ್ಯೆ ಅನ್ವಯವಾದಲ್ಲಿ ಯಾವುದ್ಯಾವ್ದು ಇರುತ್ತಲ್ಲ ಅವು ಹಾಕಬೇಕು. ನೆಕ್ಸ್ಟ್ ಹಾಸ್ಟೆಲ್ ಇದ್ದರೆ ಹಾಸ್ಟೆಲ್ ಅಕಾಮಿಡೇಷನ್ ಕೂಡ ಇರುತ್ತೆ. ಸೊ ಇದರಲ್ಲಿ 3 ಥರ ಸ್ಕಾಲರ್ಶಿಪ್ ಥರ ಬರುತ್ತೆ. ಒಂದು ಫೀ ಕನ್ಸೆಷನ್ ಅಂತ ಬರುತ್ತೆ, ಇದು ವೇರಿ ಆಗುತ್ತೆ ಒಬ್ಬರಿಂದ ಒಬ್ಬರಿಗೆ. ಲೈಕ್ MBBS ಅಲ್ಲಿ ಅಪ್ ಟು 50,000 ಮಟ್ಟ ಅಮೌಂಟ್ ಕೊಡ್ಬೋದು, ಕಡಿಮೆನೂ ಕೂಡ ಆಗ್ಬೋದು. ಆ್ಯಕ್ಚುಲಿ ಇರೋದು ಹೇಳೋದು ಅದನ್ನು 40% ಆಫ್ ದ ಟೋಟಲ್ ಫೀಸು ಕೊಡ್ತಾರೆ ಅಂತ. ಬಟ್ ಯೂಶ್ವಲಿ ಕೊಡೋಕ್ಕಾಗಲ್ಲ, ತುಂಬ ಹಂಗಾರೆ ನಾನು 5 ಲಕ್ಷ ಕಟ್ಟಿದೆ ಅದ್ರ 40% ಬರುತ್ತಾ ಅಂತ ಕೇಳೋಕ್ಕಾಗಲ್ಲ, ಚೇಂಜಸ್ ಆಗುತ್ತೆ. ಬಟ್ 50,000 ಮಟ್ಟ ಎಕ್ಸ್ಪೆಕ್ಟ್ ಮಾಡ್ಬೋದು MBBS ಅಲ್ಲಿ. ಇಂಜಿನಿಯರಿಂಗಲ್ಲಿ 22,500 ಮಟ್ಟ ಲಾಸ್ಟ್ ಟೈಮೆಲ್ಲ ಕೊಟ್ಟಿದ್ದಾರೆ. ಸೊ 22,500 ಮಟ್ಟ ಕೊಡ್ಬೋದು. ನೆಕ್ಸ್ಟ್ ವಿದ್ಯಾಸಿರಿ ಅಂತ ಬರುತ್ತೆ. ವಿದ್ಯಾಸಿರಿ ಒಂದು 3,500 ರೂಪಾಯಿ ವಿದ್ಯಾಸಿರಿಯಿಂದ ಬರುತ್ತೆ. ಹಾಸ್ಟೆಲ್ ಅಕಾಮಿಡೇಷನ್ ಅದು ಕ್ರೈಟೀರಿಯಾ ಎಲಿಜಿಬಿಲಿಟಿ ಬೇರೆ ಇರುತ್ತೆ. ಅದರಲ್ಲಿ ಏನಾದರೂ ಸ್ಯಾಟಿಸ್ಫೈ ಆಯ್ತು ಅಂದರೆ, ಎಲಿಜಿಬಲ್ ಆಯಿದ್ರೆ ಅಂದರೆ ಅದಕ್ಕೂ ಒಂದಿಷ್ಟು ದುಡ್ಡು ಬರುತ್ತೆ ವಾರ್ಷಿಕವಾಗಿ. ಸೊ ಈ 3 ಥರದಲ್ಲಿ ಈ ವಿದ್ಯಾಸಿರಿ ಫೀ ಕನ್ಸೆಷನ್ ಮತ್ತು ಹಾಸ್ಟೆಲ್ ಅಕಾಮಿಡೇಷನ್ ಥರದಲ್ಲಿ ದುಡ್ಡು ಬರುತ್ತೆ SSP ಸ್ಕಾಲರ್ಶಿಪ್ಪಲ್ಲಿ. ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದಲ್ಲಿ ಅರ್ಜಿ ಸಲ್ಲಿಸಲು ವಿದ್ಯಾರ್ಥಿಯು ಕುಟುಂಬ ತಂತ್ರಾಂಶದಲ್ಲಿ ನೋಂದಣಿಯಾಗಿ ಕುಟುಂಬ ಗುರುತಿನ ಸಂಖ್ಯೆಯನ್ನು ಹೊಂದುವುದು ಐಚ್ಛಿಕವಾಗಿರುತ್ತದೆ. ಅಂದರೆ ಬೇಕಂದರೆ ನಾಟ್ ಕಂಪಲ್ಸರಿ, ಇಟ್ಸ್ ಆಪ್ಷನಲ್ ಟು ಗೆಟ್ ದ ಕುಟುಂಬ ಸರ್ವಿಸ್ ಇದು ಯಾವುದು ID ನಂಬರು. ನಿಮ್ಮ ಕುಟುಂಬ ಗುರುತಿನ ಸಂಖ್ಯೆಯನ್ನು ತಿಳಿಯಲು ನಿಮ್ಗೆ ಗೊತ್ತಿಲ್ಲ ಅಂದರೆ ಕುಟುಂಬ ನಮ್ಮದು ID ಸಂಖ್ಯೆ ಯಾವುದು ಅಂತ ಈ ಲಿಂಕನ್ನು ಪ್ರೆಸ್ ಮಾಡಿ ನಿಮ್ಮದನ್ನು ನೋಡ್ಕೋಬೋದು. ಆಗಲೇ ರಿಜಿಸ್ಟರ್ ಆಗಿದ್ದೆ ಅಂದರೆ. ಇನ್ನು ರಿಜಿಸ್ಟರ್ ಆಗಿಲ್ಲಪ್ಪ ನಾವು ಅನ್ನೋರು ಈ ಕೆಳಗಿನ ಲಿಂಕನ್ನು, ಇನ್ನೊಂದು ಲಿಂಕ್ ಇದೆಯಲ್ಲ ಕೆಳಗಲ್ಲಿ, ಆ ಲಿಂಕ್ನ ಪ್ರೆಸ್ ಮಾಡಿ ನೀವು ನೋಡ್ಕೋಬೋದು. ಸೊ ಇದು ಇವತ್ತಿನ ಒಂದು ಇಂಪಾರ್ಟೆಂಟ್ ಸುದ್ದಿ ಆಗಿತ್ತು. ಇನ್ನೊಂದು ತುಂಬ ಸ್ಟೂಡೆಂಟ್ಸಿಗೆ ಡೌಟ್ ಇರುತ್ತೆ ಯಾರ್ಯಾರು ಹಾಕ್ಬೋದು ಅಂತ. ಎಲ್ಲ UG ಮತ್ತು PG ಕೋರ್ಸ್ಗಳಿಗಿರೋರೆಲ್ಲ ನೀವು ಹಾಕ್ಬೋದು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಫಸ್ಟ್ ಇಯರ್ ಅಷ್ಟೇ ಹಾಕಬೇಕು. ಸೆಕೆಂಡ್ ಇಯರ್ ನೀವು ಮಿಸ್ ಮಾಡಿ ಫಸ್ಟ್ ಇಯರ್ ಹಾಕಲಿಲ್ಲ, ಡೈರೆಕ್ಟ್ ಸೆಕೆಂಡ್ ಇಯರಿಗೆ ಬಂದಾಗ ಈಗ ಹಾಕ್ಬೋದಾ, ನಾವು ಈಗ ಸಿಗುತ್ತಾ ನಮ್ಗೆ ರಿಜಿಸ್ಟ್ರೇಷನ್ ಮಾಡ್ಬೋದು ಅಂದರೆ ಖಂಡಿತವಾಗಿ ಮಾಡ್ಬೋದು. ಅದೇನು ಫಸ್ಟ್ ಇಯರ್ ಮಾಡಲೇಬೇಕು, ಫಸ್ಟ್ ಇಯರ್ ರಿಜಿಸ್ಟ್ರೇಷನ್ ಮಾಡಿ ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್ ರಿನ್ಯೂವೇಷನ್ ಮಾಡಬೇಕು ಅಂತಿಲ್ಲ. ಇಫ್ ನೀವು ಫಸ್ಟ್ ಇಯರ್ ಮಿಸ್ ಆಗಿದ್ದರೆ ಸೆಕೆಂಡ್ ಇಯರ್ ರಿಜಿಸ್ಟ್ರೇಷನ್ ಮಾಡಿ, ಸೆಕೆಂಡ್ ಇಯರ್ ಬಿಟ್ಟಿದ್ದರೆ ಥರ್ಡ್ ಇಯರ್ ರಿಜಿಸ್ಟ್ರೇಷನ್ ಮಾಡಿ, ಥರ್ಡ್ ಇಯರ್ ಬಿಟ್ಟಿದ್ದರೆ ಫೋರ್ತ್ ಇಯರ್ ರಿಜಿಸ್ಟ್ರೇಷನ್ ಮಾಡಿ. ಒಟ್ಟು ಯಾವುದಾದ್ರು ಬೇಕಾದ್ರೆ ರಿಜಿಸ್ಟ್ರೇಷನ್ ಮಾಡ್ಬೋದು. ರಿಜಿಸ್ಟ್ರೇಷನ್ ಒಮ್ಮೆ ಮಾತ್ರ ರಿಜಿಸ್ಟ್ರೇಷನ್ ಇರೋದು, ನೆಕ್ಸ್ಟ್ ಟೈಮೆಲ್ಲ ರಿನ್ಯೂವೇಷನ್ ಮಾಡ್ತಾ ಹೋಗಬೇಕು. ಸೊ ಇದು ಇವತ್ತಿನ ಒಂದು ಇಂಪಾರ್ಟೆಂಟ್ ಸುದ್ದಿಯಾಗಿತ್ತು. ಇದೇ ಥರ ಅಪ್ಡೇಟ್ಸ್ಗಾಗಿ ದಾರಿದೀಪ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.